1600ನೇ ಇಸ್ವಿ ಸುಮಾರು ಜನ ನಮ್ಮ ದೇಶಕ್ಕೆ ಹೊರ ದೇಶದಿಂದ ವ್ಯಾಪಾರಿಗಳು ಬಂದರು. ಯಾವುದಕ್ಕಾಗಿ ಅಂದರೆ ಇಲ್ಲಿ ಟ್ರೇಡ್ ಮಾಡ್ತೀವಿ, ವ್ಯಾಪಾರ ಬಿಸ್ನೆಸ್ ಅನ್ನ ಮಾಡ್ಕೊಳ್ತೀವಿ, ಇನ್ವೆಸ್ಟ್ ಮಾಡ್ತೀವಿ ಅಂತ ಬಂದಿದ್ದು ನೆಕ್ಸ್ಟ್ ನಮ್ಮ ರಾಜರ ಹತ್ರ ಇಲ್ಲಿ ಪರ್ಮಿಷನ್ ಕೇಳ್ತಾರೆ. ಇಲ್ಲಿ ನಾವು ವ್ಯಾಪಾರ ಮಾಡ್ತೀವಿ, ದಯಮಾಡಿ ಅನುಮತಿಯನ್ನು ಕೊಡಿ ಅಂತ ಕೇಳ್ತಾರೆ. ಆಗ ನಮ್ಮ ರಾಜರು ಎಲ್ಲರೂ ಕೂಡ ಯೋಚನೆ ಮಾಡಿ, ಆಯಿತು ನಮ್ಮ ದೇಶ ಕೂಡ ಮುಂದುವರಿಯೋದು ತುಂಬ ಇಂಪಾರ್ಟೆಂಟು, ನಾವು ಬೆಳೆದಿದ್ದನ್ನು ನಾವೇ ಎಷ್ಟು ದಿನ ಅಂತ ತಿನ್ನೋಕ್ಕಾಗತ್ತೆ, ಬೇರೆ ದೇಶದಲ್ಲೂ ಕೂಡ ಇರುವಂಥ ದುಡ್ಡು ನಮ್ಮ ದೇಶಕ್ಕೆ ಬಂದರೆ ನಮ್ಮ ದೇಶ ಕೂಡ ತುಂಬ ಮುಂದುವರಿಯುತ್ತೆ, ಬೆಳೆಯುತ್ತೆ ಅಂತೇಳಿ ಯೋಚನೆ ಮಾಡಿ ಪರ್ಮಿಷನನ್ನು ಕೊಡ್ತಾರೆ. ಪರ್ಮಿಷನನ್ನು ಕೊಟ್ಟಿದ ತಕ್ಷಣ ಇವರು ವ್ಯಾಪಾರಗಳನ್ನು ಸ್ಟಾರ್ಟ್ ಮಾಡ್ತಾರೆ. ವ್ಯಾಪಾರ ಶುರು ಮಾಡಿ ಸ್ವಲ್ಪ ದಿನಗಳಲ್ಲಿ ಅವರು ಒಂದು ಕಂಪನಿಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದೇ ಈಸ್ಟ್ ಇಂಡಿಯಾ ಕಂಪನಿ. ಸೊ ಈ ಒಂದು ಕಂಪನಿಯನ್ನು ಶುರು ಮಾಡಿದ ಮೇಲೆ ಅವರು ತುಂಬ ಗ್ರೋತನ್ನು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಡೆ ಓವರ್ ಆಲ್ ಇಂಡಿಯಾದಲ್ಲಿ ಎಲ್ಲ ಕಡೆ ಕೂಡ ಅವರ ಬ್ರಾಂಚಸ್ಗಳನ್ನು ಓಪನ್ ಮಾಡ್ತಾ ಹೋಗ್ತಾರೆ. ಓಪನ್ ಮಾಡಿದ ಮೇಲೆ ಅವ್ರ ಕೈಯಲ್ಲಿ ತುಂಬ ದುಡ್ಡು ಆಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ರಾಜರುಗಳು ಇರ್ತಾರಲ್ವಾ, ಅವ್ರ ಕೆಳಗೆ ಇರುವಂಥ ಮಂತ್ರಿಗಳನ್ನು ಅಥವಾ ಬೇರೆ ಬೇರೆಯವರನ್ನು ಅವರು ಇನ್ಫ್ಲುಯೆನ್ಸ್ ಮಾಡಿ ದುಡ್ಡು ಕೊಟ್ಟು ಕೊಂಡುಕೊಂಡು ಅದರಿಂದ ಅವರು ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಒಂದಾದ್ಮೇಲೆ ಒಂದು ಎಲ್ಲದರಲ್ಲೂ ಕೂಡ ಅವರು ಕೂಡ ಒಂದು ಪಾತ್ರವನ್ನು ವಹಿಸ್ತಾ ಹೋಗ್ತಾರೆ. ಅಂದರೆ ಅವರಿಗೆ ರಾಜರಿಗೆ ಗಿಫ್ಟ್ ಕೊಡೋದು, ಅವರ ಹತ್ರ ಒಳ್ಳೆ ಸ್ನೇಹವನ್ನು ಇಟ್ಕೊಳ್ಳೋದು. ಸೊ ಎಲ್ಲದರಲ್ಲೂ ಕೂಡ ಇವರು ಮೂಗು ತೂರಿಸ್ಕೊಂಡು ಎಲ್ಲದರಲ್ಲೂ ಕೂಡ ಇವರು ಹೋಗ್ತಾರೆ. ಸೊ ಇದಾದಮೇಲೆ ಎಲ್ಲರ ಹತ್ರ ಸ್ನೇಹ ಬೆಳೆದ್ಮೇಲೆ ಏನಾಗುತ್ತೆ, ಏನಾದರೂ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಕೇಳೋದು ಅಭ್ಯಾಸ ಆಗುತ್ತೆ. ಸೊ ಅಲ್ಲಿ ಕೇಳಬೇಕಾದ್ರೆ ಇವರು ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗೆ ಇನ್ಫ್ಲುಯೆನ್ಸ್ ಮಾಡ್ತಾ 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 ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆನೂ ಬೆಳೀತಾ ಹೋಗ್ತಾರೆ. ಆಮೇಲೆ ಅವ್ರದ್ದೇ ಆದಂಥ ಒಂದು ಸೈನ್ಯವನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ತಾರೆ. ಯಾಕೆ ಅಂತ ಕೇಳಿದರೆ ನಮ್ಮ ಸೇಫ್ಟಿಗೋಸ್ಕರ ಅಂತ ಹೇಳ್ತಾರೆ. ಆಮೇಲೆ ಅವ್ರದ್ದೇ ಆದ ರೂಲ್ಗಳನ್ನು ಕೂಡ ಮಾಡ್ಕೊಳ್ತಾ ಹೋಗ್ತಾರೆ. ಯಾಕೆ ಅಂದರೆ ನಮ್ಮ ಬಿಸ್ನೆಸ್ಗೋಸ್ಕರ ಅಂತ ಹೇಳ್ತಾರೆ. ಸೊ ಇದೇ ರೀತಿ ಬೆಳೀತಾ ಬೆಳೀತಾ ಅವರ ಸೈನ್ಯವನ್ನು ಕರ್ಕೊಂಡು ಸುಮಾರು ಕಡೆ ಅವರು ಯುದ್ಧ ಮಾಡಿ ಗೆಲ್ತಾರೆ ಕೂಡ. ಸೊ ಗೆದ್ದ ಮೇಲೆ ಇಡೀ ಓವರ್ ಆಲ್ ಇಂಡಿಯಾವನ್ನು ಅವ್ರ ಕೈಗೆ ಎತ್ಕೊಳ್ತಾರೆ. ಅಂದರೆ ಇಡೀ ಇಂಡಿಯಾ ಕಂಟ್ರೋಲನ್ನು ಅವರು ತಗೊಳ್ತಾರೆ. ಸತತವಾಗಿ 250 ವರ್ಷಗಳ ಕಾಲ ಅವರು ನಮ್ಮ ದೇಶವನ್ನು ಆಳ್ವಿಕೆ ನಡೆಸಿದರು. ಅದಾದಮೇಲೆ ಎಷ್ಟು ಕಷ್ಟಪಟ್ಟು ಎಷ್ಟೊಂದು ಹೋರಾಟಗಳು, ಸತ್ಯಾಗ್ರಹಗಳು ಎಷ್ಟೊಂದು ಮಾಡಿದ ಮೇಲೆ ನಮಗೆ ಈಗ ಸ್ವತಂತ್ರ ಬಂದಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಈ ಎಲ್ಲ ಸ್ವತಂತ್ರದ ನಂತರವೂ ಕೂಡ ನಾವು ಇದೇ ಸಿಚುವೇಶನ್ನ ಮತ್ತೆ ಅನುಭವಿಸಿದ್ವಿ. ಈ ಮಾಡರ್ನ್ ಯುಗದಲ್ಲೂ ಕೂಡ ಇದೇ ರೀತಿಯ ವಾತಾವರಣ ನಮ್ಮ ಇಂಡಿಯಾದಲ್ಲಿ ಕಂಡು ಬಂದಿತ್ತು. 2000 ಇಸ್ವಿಯಲ್ಲಿ ಒಂದು ದೇಶ ನಮ್ಮ ಜೊತೆ ಇನ್ವೆಸ್ಟ್ ಮಾಡಬೇಕು ಅಂತ ಬಂತು. ಬೇರೆ ಬೇರೆ ದೇಶಗಳು ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ವು. ಆ್ಯಂಡ್ ನಮ್ಮ ದೇಶದಲ್ಲಿ ಏನು ಪ್ರಾಬ್ಲಮ್ ಇದೆ, ಹೇಗೆ ಏನು ಅಂತ ಒಂದು ದೂರದಲ್ಲಿ ಕೂತ್ಕೊಂಡು ಒಂದು ದೇಶ ನೋಡ್ತಾ ಇತ್ತು. ಸೊ ಇಲ್ಲೆಲ್ಲ ಗಮನಿಸ್ತಾ ಇತ್ತು. ಇಲ್ಲಿ ಗಮನಿಸಿದ ನಂತರ ಅದೇನು ಮಾಡುತ್ತೆ, ನಮ್ಮ ದೇಶದಲ್ಲೂ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಬರುತ್ತೆ. ಬಂದು ಎಲ್ಲ ಏನು ಇನ್ವೆಸ್ಟರ್ಸ್ ಇರ್ತಾರೆ ಅವ್ರ ಜೊತೆನೆ ಇನ್ವೆಸ್ಟ್ ಕೂಡ ಮಾಡುತ್ತೆ. ಆ್ಯಂಡ್ ಬುದ್ಧಿವಂತಿಕೆಯಿಂದ ನಮ್ಮ ಡಾಟಾ ಎಲ್ಲೆಲ್ಲಿ ಜಾಸ್ತಿ ಸ್ಟೋರ್ ಆಗುತ್ತೆ ಅದರಲ್ಲಿ ಮಾತ್ರ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಈ ಒಂದು ಟೆಕ್ನಾಲಜಿಯಲ್ಲಿ ಆ್ಯಂಡ್ ಪೇಮೆಂಟ್ ಏನು ಸಿಸ್ಟಮ್ಗಳಿರುತ್ತೆ ಅದರಲ್ಲಿ. ಸೊ ಇದೆಲ್ಲದರಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿ ಅದಾದಮೇಲೆ ಎಲ್ಲ ಕಡೆಯಿಂದನೂ ಕೂಡ ಡಾಟಾವನ್ನು ಅವರು ನೋಡ್ತಾ ಇರ್ತಾರೆ. ಆ್ಯಂಡ್ ಈ ಕಡೆ ಒಂದು ಕಡೆ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿ ನಮ್ಮ ದೇಶದಲ್ಲೇ ಅವರು ಬೆಳೀತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಆಗಿ ಇನ್ನೊಂದು ಕಡೆ ನಮ್ಮ ದೇಶದ ಸೈನಿಕರ ಜೊತೆನೆ ಹೊಡೆದಾಡಿ ಅವರನ್ನು ಸೋಲಿಸ್ತಾ ಇದ್ದಾರೆ ಆ್ಯಂಡ್ ಅವರನ್ನು ಸಾಯಿಸ್ತಾ ಇದ್ದಾರೆ. ಒಂದೇ ದಿನದಲ್ಲಿನೇ ರಾತ್ರೋರಾತ್ರಿ ಆ ದೇಶದ ಎಲ್ಲ ಆ್ಯಪ್ಗಳನ್ನು ಕೂಡ ನಾವು ಬ್ಯಾನ್ ಮಾಡ್ತೀವಿ. ಅದು ಯಾವ ದೇಶ ಅಂತ ನಿಮಗೆ ಗೊತ್ತಾಯಿತು ಅಲ್ವಾ? ಅದೇ ಚೀನಾ ದೇಶ. ಹಾಯ್, ನಾನು ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. 2020ರಲ್ಲಿ ಗಾಲ್ವಾನ್ ವ್ಯಾಲಿ ಕ್ಲಾಶ್ನ ನಂತರ ಇದೆಲ್ಲವುದು ಕೂಡ ನಮಗೆ ಅರ್ಥ ಆಯಿತು. ಆ ಯುದ್ಧ ಕೂಡ ಗನ್ಗಳಿಂದ ನಡೀಲಿಲ್ಲ, ಕಲ್ಲು ರಾಕ್ ಬಳಸಿ ಭಾರಿ ಘರ್ಷಣೆ ನಡೀತು. ಅಲ್ಲಿ ನಮ್ಮ ದೇಶದ ಸೈನಿಕರು ಹುತಾತ್ಮರಾದರು. ಸೊ ಇಮ್ಯಾಜಿನ್ ಮಾಡಿ, ಒಂದು ದೇಶ ನಮ್ಮ ಜೊತೆನೇ ನಮ್ಮ ಡಾಟಾವನ್ನೇ ಇಟ್ಕೊಂಡು ಅದೇ ದೇಶ ನಮ್ಮ ಬಾರ್ಡರ್ನಲ್ಲಿ ನಮ್ಮ ಜೊತೆ ಫೈಟ್ ಮಾಡ್ತಾ ಇತ್ತು. ಸೊ ಇದೆಲ್ಲದನ್ನು ನಮ್ಮ ದೇಶ ಸ್ಟ್ರಾಂಗಾಗಿ ಡಿಸಿಷನ್ ತಗೊಳ್ಳೇಬೇಕು ಅಂತ ನಿರ್ಧಾರ ಮಾಡಿ ಒಂದೇ ರಾತ್ರಿಯಲ್ಲಿ ಚೀನಾದ ಎಲ್ಲ ಆ್ಯಪ್ಗಳನ್ನು ನಮ್ಮ ದೇಶದಲ್ಲಿ ಬಳಸೋ ಹಾಗೆ ಇಲ್ಲ ಅಂತೇಳಿ ಎಲ್ಲವನ್ನು ಕೂಡ ಬ್ಯಾನ್ ಮಾಡಿದರು. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮೇಲೆ ಕೂಡ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ತೆಗೆದುಕೊಳ್ತಾ ಹೋದರು. ಫಸ್ಟು ಸೆಕ್ಯೂರಿಟಿ, ಆಮೇಲೆ ಎಲ್ಲ ಪಾಲಿಸಿ ಅಂತ ನಿರ್ಧಾರ ಮಾಡಿ ಅವತ್ತಿಂದ ಕೂಡ ಇಡೀ ಎಕನಾಮಿಕ್ ಸಿಸ್ಟಮನ್ನೇ ಚೇಂಜ್ ಆಯಿತು. ಸೊ ಈ ಒಂದು ಚೀನಾ ನಮ್ಮ ದೇಶದ ಮೇಲೆ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳ ಮೇಲೆ ಕೂಡ ಇದೇ ಥರ ಕಂಟ್ರೋಲ್ ಸಾಧಿಸೋಕ್ಕೆ ಟ್ರೈ ಮಾಡಿದೆ. ಅದರಲ್ಲಿ ಒಂದು ಸಕ್ಸಸ್ ಕೂಡ ಆಗಿದೆ. ಶ್ರೀಲಂಕಾನೇ ನೋಡಿ, ಅಲ್ಲಿ ಒಂದು ಪೋರ್ಟ್ ನಿರ್ಮಾಣ ಮಾಡ್ತಾ ಇದ್ರು.
ಆ ಒಂದು ಪೋರ್ಟ್ ನಿರ್ಮಾಣಕ್ಕಾಗಿ ದುಡ್ಡು ಜಾಸ್ತಿ ಬೇಕಾಗಿತ್ತು. ಹಂಗಾಗಿನೇ ಚೀನಾ ಅಲ್ಲಿ ಇನ್ವೆಸ್ಟ್ ಮಾಡಿತ್ತು ಆ್ಯಂಡ್ ಜಾಸ್ತಿ ಇಂಟ್ರೆಸ್ಟ್ಗೂ ಕೂಡ ಮಾಡಿತ್ತು. ಸೊ ಈ ಇಂಟ್ರೆಸ್ಟನ್ನು ಕಟ್ಟಕ್ಕಾಗ್ಲಾರ್ದೇನೆ ಅಲ್ಲೇನಾಯಿತು ಗೊತ್ತಾ, ಅವರು ಲೀಸ್ಗೆ ಕೊಡಬೇಕಾಯಿತು. 1 ವರ್ಷ 2 ವರ್ಷ ಅಲ್ಲ, 99 ವರ್ಷಗಳ ಕಾಲ ಈ ಒಂದು ಏನು ಪೋರ್ಟ್ ಇದೆ ಆ ಪೋರ್ಟ್ನ ಸಂಪೂರ್ಣ ಕಂಟ್ರೋಲ್ ಚೀನಾದಲ್ಲಿರುತ್ತೆ. ಸೊ ಇದಿರೋದು ಶ್ರೀಲಂಕಾದಲ್ಲಿ, ಆ ಪೋರ್ಟು ಶ್ರೀಲಂಕಾದು, ಬಟ್ ಅಲ್ಲಿ ಮಾತ್ರ ಕಂಟ್ರೋಲ್ ಮಾಡ್ತಿರೋದು ಚೀನಾ. ಸೊ ಇದೇ ಥರನೇ ತುಂಬ ದೇಶಗಳ ಮೇಲೆ ಇದು ಕಂಟ್ರೋಲ್ ಸಾಧಿಸೋಕ್ಕೋಸ್ಕರ ತುಂಬ ಟ್ರೈ ಮಾಡ್ತಾ ಇತ್ತು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಮ್ಮ ದೇಶದಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲ ಡಾಟಾವನ್ನು ಕೂಡ ಅಂದರೆ ಆ್ಯಪ್ಗಳ ಮೂಲಕ ಇರುವಂಥ ಡಾಟಾವನ್ನು ಅದು ಯೂಸ್ ಮಾಡ್ಕೊಂಡಿತ್ತ ಅಂದರೆ ಯೂಸ್ ಏನೂ ಮಾಡಿಲ್ಲ, ಬಟ್ ಅದೆಲ್ಲದನ್ನು ಕೂಡ ನೋಡ್ತಾ ಇತ್ತು ಅದು. ಸೊ ಇದೆಲ್ಲವುದು ನೋಡ್ತಿದ್ದಂತೂ ನಿಜ. ಆ್ಯಂಡ್ ಮುಂದೆ ಏನಾದರೂ ಈ ಡಾಟಾವನ್ನು ಬಳಸ್ಕೊಂಡು ಇನ್ನೂ ದೊಡ್ಡ ಕರ್ಮಕಾಂಡಗಳನ್ನು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಈಗ ಚೀನಾ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಬಾರ್ದು ಅಂತ ಬ್ಯಾನ್ ಮಾಡಿದ್ದಾರೆ. ಸೊ ಹಂಗಾದರೆ ನಮ್ಮ ದೇಶದಲ್ಲಿ ಯಾವುದೂ ಕೂಡ ಈಗ ಇನ್ವೆಸ್ಟೇ ಮಾಡ್ತಾ ಇಲ್ವಾ, ಬೇರೆ ದೇಶಗಳು ನಮ್ಮ ದೇಶದಲ್ಲಿ ಇನ್ವೆಸ್ಟೇ ಮಾಡ್ತಾ ಇಲ್ವಾ ಅಂದರೆ ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡ್ತೀವಿ. ಬಟ್ ಅವಾಗಿನಕ್ಕಿಂತ ಇವಾಗ ತುಂಬಾ ಸ್ಟ್ರಿಕ್ಟಾಗಿ ಇದ್ದಾರೆ. ಆ್ಯಂಡ್ ಅವಾಗಿನ ಥರ ಲೂಸ್ ಆಗಿಲ್ಲ. ಬಂದಿದ್ದು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಬಂದರೂ ಕೂಡ ಅದನ್ನು ಡೈರೆಕ್ಟಾಗಿ ತೊಗೊಳ್ಳಲ್ಲ. ಈಗ ತುಂಬ ರಿಸ್ಕ್ ಇದೆ, ತುಂಬ ಎಲ್ಲ ಕಡೆಯೂ ಪರ್ಮಿಷನ್ ತೊಗೋಬೇಕು, ಅಪ್ರೂವಲ್ ಸಿಗಬೇಕು, ಗೌರ್ಮೆಂಟ್ ಓಕೆ ಅನ್ನಬೇಕು. ಸೊ ನಮ್ಮ ಗೌರ್ಮೆಂಟು ಓಕೆ ಅಂತ ಹೇಳಿದ ಮೇಲೆ ಮಾತ್ರ ಇಲ್ಲಿ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ಆಗಿ ಎಲ್ಲ ಕಡೆಯಿಂದನೂ ಕೂಡ ಅದಕ್ಕೆ ಎಲ್ಲ ಆಕ್ಸೆಸ್ ಮಾಡೋಕ್ಕೆ ಸಿಗಲ್ಲ. ಜಸ್ಟ್ ಅಲ್ಲಿ ಏನಿದೆ ಅದನ್ನು ಮಾತ್ರ ಜಸ್ಟ್ ನೋಡ್ಬೋದು. ಆ್ಯಂಡ್ ಎಲ್ಲದೂ ಕೂಡ ಅವ್ರ ಹತ್ರ ಇರೋದಿಲ್ಲ. ಸೊ ನಮ್ಮ ಡೇಟಾ ಬೇರೆ ಎಲ್ಲೂ ಕೂಡ ಈಗ ಲೀಕ್ ಆಗ್ತಾ ಇಲ್ಲ. ಆವಾಗಿನ ಥರ ಆ ಆ್ಯಪ್ಗಳನ್ನು ಯೂಸ್ ಮಾಡೋದ್ರಿಂದ ನಾವು ನಮ್ಮ ಎಲ್ಲ ಡಾಟಾವನ್ನು ಅವರು ನೋಡ್ತಾ ಇದ್ರು, ಆ್ಯಕ್ಸೆಸ್ ಮಾಡುವಂಥ ಚಾನ್ಸಸ್ ಕೂಡ ಇತ್ತು. ಸೊ ಮುಂದೆ ಏನಾದರೂ ಆ್ಯಕ್ಸೆಸ್ ಮಾಡಿ ಪ್ರಾಬ್ಲಮ್ ಆಗ್ಬೋದು ಅಂತಲೇ ಅವಾಗೆ ಅವರು ನಿರ್ಧಾರವನ್ನು ತೆಗೆದುಕೊಂಡ್ರು. ಇವಾಗೂ ಕೂಡ ಬೇರೆ ದೇಶಗಳು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿವೆ. ಸಿಂಗಾಪುರು, ಅರಬ್ಬು, ಜಪಾನು, ಈ ಥರ ತುಂಬ ದೇಶಗಳು ನಮ್ಮ ದೇಶದ ಮೇಲೆ ಬಿಲಿಯನ್ ಗಟ್ಟಲೆ ಅಮೌಂಟನ್ನು ನಮ್ಮಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಅದೆಲ್ಲದೂ ಕೂಡ ನಮ್ಮ ದೇಶ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನೋಡಿಕೊಳ್ಳುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಅವರೆಲ್ಲರೂ ಕೂಡ ಜಾಸ್ತಿ ಇನ್ವೆಸ್ಟ್ ಮಾಡೋದೇನೆಂದರೆ ಗ್ರೋತ್ ಎಲ್ಲಿರುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಮೆಟ್ರೋನಲ್ಲಿ, ರೋಡ್ಸು, ಸೊ ಈ ಥರದ್ರಲ್ಲಿ ಮಾತ್ರ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋದು ಬೆಳವಣಿಗೆ ಮಾತ್ರ. ಅಲ್ಲಿ ಅವ್ರಿಗೆ ಕಂಟ್ರೋಲ್ ಬೇಕಿಲ್ಲ, ಜಸ್ಟ್ ಬೆಳವಣಿಗೆ, ಬೆಳೆಯೋದು, ದುಡ್ಡು ಜಾಸ್ತಿ ಆಗೋದು ಮಾತ್ರ ಬೇಕಾಗಿದೆ. ಸೊ ಹಂಗಾಗಿ ಎಲ್ಲಿ ಸೆಕ್ಯೂರ್ ಇರುತ್ತೆ, ಯಾವ ದೇಶ ಸೆಕ್ಯೂರ್ ಇರುತ್ತೆ, ಎಲ್ಲಿ ಟ್ರಸ್ಟ್ ಇಶ್ಯೂಗಳಿರಲ್ಲೋ ಅಲ್ಲಿ ಮಾತ್ರ ಆ ದೇಶವನ್ನು ಮಾತ್ರ ನಮ್ಮಲ್ಲಿ ಆಕ್ಸೆಪ್ಟ್ ಮಾಡ್ತಾರೆ. ಬೇರೆ ಏನೇ ಒಂಚೂರು ಡೌಟ್ ಇದ್ರೂ ಕೂಡ ಆ ದೇಶನ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ, ಗೊತ್ತಿಲ್ವಾ?